ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಹುಲಿ ಅಂತ. ನಾನು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಸಲ ನಮ್ಮ ಅಜ್ಜಿಯವ್ರಿಗೆ ಹೋಗ್ತಾ ಇದ್ದೀನಿ. ಸಿಟಿಯಿಂದ 80 ಕಿಲೋಮೀಟರ್. ಈಗ ಆಲ್ರೆಡಿ 30 ಕಿಲೋಮೀಟರ್ ದಾಟಿದ್ರೆ ಅನಿಸುತ್ತೆ, ಇನ್ನೂ 5 ಕಿಲೋಮೀಟರ್ ಬಾಕಿ ಇದೆ. ಕಾನೂನು ಪ್ರಕಾರ ಡ್ರೈವ್ ಮಾಡುವಾಗ ಫೋನ್ ಪಿಕ್ ಮಾಡೋದು ತಪ್ಪು. ಫೋನ್ ಪಿಕ್ ಮಾಡೋದು ಬೇಡ. ರೂಲ್ಸ್ನ ಫಾಲೋ ಮಾಡೋಣ. ಸಿಟಿಯಲ್ಲಾದರೆ ಕಾಲ್ ಪಿಕ್ ಮಾಡಿದಾಗ ಆಜು ಬಾಜು ವಾಹನಗಳಿರ್ತವೆ, ಆಕ್ಸಿಡೆಂಟ್ ಆಗ್ಬೋದು. ಆದರೆ ಇಲ್ಲಿಂದ ನೋ ಪ್ರಾಬ್ಲಮ್. ಹಲೋ, ಹಾಂ ಹೇಳು ಮಗ. ಹೌದಾ? ನಾನು ನಮ್ಮ ಅಜ್ಜಿಗೆ ಹೋಗ್ತಾ ಇದ್ದೀನಿ. ಇನ್ನೇನು ಹತ್ರ ಇದೆ, ಹೋಗ್ತಾ ಇದ್ದೀನಿ. ಅಪ್ಪ ದೇವ್ರೆ, ಹೆಲ್ಮೆಟ್ಗೆ ಈ ಥರ ಪರಿಸ್ಥಿತಿ ಅಂದರೆ ಇದನ್ನು ಹಾಕದೇ ಇದ್ರೆ ನನ್ನ ತಲೆ ಒಳಗೆ 2 ಚೂರು ಹಾಕೋಗ್ತಲ್ಲಪ್ಪ ದೇವ್ರೆ. ಎಲ್ಲ ಈ ಫೋನಿಂದನೇ ಆಗ್ತಾರೆ. ಈ ಫೋನ ಮೊದಲು ಸ್ವಿಚ್ ಆಫ್ ಮಾಡಬೇಡ. ಇನ್ಮೇಲಿಂದ ಬೈಕ್ ಓಡಿಸೋಕೆ ಈ ಫೋನ್ ಮುಟ್ಲೇಬಾರ್ದು. ಗೌರ್ಮೆಂಟ್ ಅವ್ರು ಕರೆಕ್ಟಾಗಿ ರೂಲ್ಸ್ ಮಾಡವ್ರೆ. ಶಿಟ್, ಏನಪ್ಪ ಬೈಕು ಇದ್ದಿದ್ದಂಗೆ ಆಪ್ ಆಗೋಯ್ತು. ಇವಾಗ ತಾನೇ ಆಕ್ಸಿಡೆಂಟ್ ಬೇರೆ ಆಗಿದೆ. ಬೈಕಿಗೆ ಏನಾಗ್ಬಿಡ್ತು ಏನೋ. ಊರು ಬರೀ ಇನ್ನೂ 20 ಕಿಲೋಮೀಟರ್ ಇದೆ. ಫೋನ ಸ್ವಿಚ್ ಆನ್ ಮಾಡಿಬಿಟ್ಟು ಫ್ರೆಂಡ್ ಕಾಲ್ ಮಾಡೋಣ. ಹೇಳ ಮಗ. ಹಲೋ ಮಗ, ನಾನು ಬೈಕ್ ಕೈ ಕೊಟ್ಟಿದ್ದೆ ಕಣೋ. ಸ್ವಲ್ಪ ನಿನ್ನ ಬೈಕ್ ಇದ್ರೆ ತೊಗೊಂಬರ್ತೀಯಾ? ಹೌದಾ? ಎಲ್ಲಿ? ಒಂದು 60 ಕಿಲೋಮೀಟರ್ ಆಗ್ಬೋದು ಮಗ. 60 ಕಿಲೋಮೀಟ್ರಾ? ಅಷ್ಟು ದೂರ ಎಲ್ಲ ಬರೋಕ್ಕಾಗಲ್ಲ. ಅಲ್ಲೇ ಯಾವ್ದನ ಗಾಡಿಗೆ ಡ್ರಾಪ್ ಕೇಳ್ಕೊಂಡು ಹೋಗು. ಹಲೋ ಮಗ, ಪ್ಲೀಸ್ ಕಣೋ, ಯಾವುದು ಬೈಕ್ ಕಾಣಿಸ್ತಲ್ಲ, ಡ್ರಾಪ್ ಕೇಳ್ಕೊಂಡು ಹೋಗೋಣ ಅಂದರೆ. ಹೌದಾ? ನಿನ್ನ ಅಕ್ಕಪಕ್ಕ ಯಾವ್ದನ ಕಾಡ್ ಕಾಣಿಸ್ತಿದ್ಯಾ? ಏನು ಕಾಡಾ? ಕಾಣಿಸ್ತಾ ಇದೆ. ಅಲ್ಲೇ ಒಳಗಡೆ ಕಾಡ್ ಒಳಗಡೆ ಯಾವ್ದನ ಶಾರ್ಟ್ಕಟ್ ದಾರಿ ಸಿಗುತ್ತೆ, ನೋಡ್ಕೊಂಡು ಹೋಗು. ಹೌದಾ? ಸರಿ ಬಿಡು ಮಗ, ಹಾಗೆ ಹೋಗ್ತೀನಿ. ಸುಳೆ ಮಕ್ಕಳೇ, ಕೆಲಸ ಮಾಡಂದ್ರೆ ಕೂತ್ಕೊಂಡು ಹರಟೆ ಹೊಡಿತೀರಾ?
ಹೇಗಪ್ಪ ಹೋಗೋದು ದಾರಿನೂ ಗೊತ್ತಾಗ್ತಾ ಇಲ್ಲ. ಕಾಡಲ್ಲಿ ಯಾರೋ ಮರ ಕಡಿಯೋದಾರು ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ. ಮರ ಹತ್ಬಿಟ್ಟು ಓಹೋ ಎಲ್ಲಿದ್ದಾರೆ ಇವರು? ನನ್ನ ಮಕ್ಕಳು ಬುದ್ಧಿ ಕಲಿಸ್ಬೇಕಾಗುತ್ತೆ. ಏಯ್ ಯಾರು ನೀನು ಇಲ್ಲಿಯಾಗಿ ಬಂದಿದ್ದೀಯಾ? ನನ್ನ ಹೆಸರು ಹುಲಿ. ನಾನು ಸಿಟಿಯಿಂದ ಬಂದಿದ್ದೀನಿ. ಸಿಟಿಯವನೇ ನಿಂದೇನೇ ಆಟಾದ್ರೂ ನಿನ್ನ ಸಿಟಿಲಿ ಇಟ್ಕೋ. ಇದು ಕಾಡು. ಈ ಕಾಡಲ್ಲಿ ನಾವು ಏನೇ ಮಾಡಿದ್ರು ಯಾರು ನಮ್ಗೆ ಕೇಳಾಗಿಲ್ಲ. ಯಾಕೆ ಅಂದ್ರೆ ಈ ಕಾಡೇ ನಮ್ದು, ನಮಗ್ ಸೇರಿದ್ದು. ಆಗ ಅನ್ಕೊಂಡಿದ್ದಾರಲ್ಲ ಅದು ನಿಮ್ಮ ಭ್ರಮೆ. ನಾನಿರೋವರೆಗೂ ಈ ಕಾಡಲ್ಲಿ ನಿಮ್ಗೊಂದು ಫುಲ್ ಕಡಿಮೆ ಮುಟ್ಟಕ್ಕೆ ಬಿಡಲ್ಲ. ಗಾಳಿ ಬಿಸಿಲು ಮಳೆ ಇದು ಯಾವುದು ನಮ್ಮನ್ನು ಕೇಳಿ ಬರಲ್ಲ. ಹಾಗಂತ ತಡೆಯೋಕೆ ಹೋದ್ರೆ ನಾವೇ ನಾಶ ಹೋಗ್ತೀವಿ. ಮರ ಇಲ್ಲದೆ ಗಾಳಿ ಬರೋಕ್ಕಾಗಲ್ಲ, ಗಾಳಿ ಇಲ್ಲದೆ ಬಿಸಿಲು ಬರೋಕ್ಕಾಗಲ್ಲ, ಬಿಸಿಲಿಲ್ಲದೆ ಮಳೆ ಬರೋಕ್ಕಾಗಲ್ಲ, ಮಳೆ ಇಲ್ಲದೆ ಈ ಭೂಮಿ ಮೇಲೆ ಒಂದು ಹುಲ್ಲು ಕಡ್ಡಿನೂ ಹುಟ್ಟೋಕ್ಕಾಗಲ್ಲ. ನೀವು ಅದನ್ನೇ ನಾಶ ಮಾಡೋಕೆ ಹೊರಟಿದ್ದೀರಾ? ಇವನು ಹೀಗೆ ಬಿಟ್ರೆ ನಮ್ಮ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬಿಡ್ತಾನೆ. ಹೋಗಿ ಕೊಚ್ಚಕ್ರ ಅವನನ್ನ. ನನ್ನ ಮಕ್ಕಳ ಇನ್ನೊಂದ್ಸಲ ಈ ಕಾರ್ ಕಡೆ ತಲೆ ಹಾಕಿದ್ರೆ ಅಷ್ಟೇ. ಮರ ಕಡಿಯೋದು ಹೆತ್ತ ತಾಯಿ ಕುತ್ತಿಗೆ ಕಡಿಯೋದು ಎರಡು ಒಂದೇ ಕಡೆ. ಒಬ್ಬ ಮನುಷ್ಯ ಹುಟ್ಟಬೇಕಾದ್ರೆ ಗಂಡು ಹೆಣ್ಣು ಎಷ್ಟು ಮುಖ್ಯನೋ, ಪ್ರಾಣಿ ಪಕ್ಷಿ ಮರ ಗಿಡ ಕಾಡು ಕೂಡ ಅಷ್ಟೇ ಮುಖ್ಯ ಕಣಲೇ. ಯಾವುದೋ ಪ್ರಾಣಿ ಬರ್ತಾ ಇದೆ.
ಇದನ್ನ ಯಾರಪ್ಪ ಎಸ್ತಿತ್ತು? ಯಾರಪ್ಪ ಅವನು? ಒಳ್ಳೆ ಕಾಡು ಮನುಷ್ಯ ತಂದಿದ್ದಾನೆ. ಯಾರು ನೀವು? ಈ ಕಾಡಿಗೆ ಯಾಕೆ ಬಂದಿರಾ? ಅದು ನಂದು, ಕೊಟ್ಬಿಡಿ. ನಾನು ನಮ್ಮ ಅಜ್ಜಿರ್ಗೆ ಹೋಗ್ತಾ ಇದ್ದೀನಿ. ನನ್ನ ಬೈಕ್ ಕೈ ಕಟ್ಟಿರೋ ಕಾಡನ್ನ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಓಹೋ, ಕ್ಷಮಿಸಿ. ಯಾವುದೋ ಪ್ರಾಣಿ ಅಂತ ತಿಳಿದು ನಿಮ್ಮನ್ನು ಪೆಟ್ ಮಾಡಿದೆ. ಈ ಕಾಡಲ್ಲಿ ಇದ್ಕೊಂಡು ಇದೆಲ್ಲ ಮಾಡೋದು ತಪ್ಪಲ್ವಾ? ಪ್ರಾಣಿ ಪಕ್ಷಿಗಳನ್ನ ಹಿಡ್ಕೊಂಡು ಬೇಟಾಡಿ ತಿಂತೀರಲ್ಲ, ಅವ್ರ ಪಾಡಿಗೆ ಅವುಗಳನ್ನ ಬಿಟ್ಬಿಡಿ. ನೋಡು ಕಾಡಿನ ರಾಜ, ನಾವು ಮನುಷ್ಯರು, ನಮಗೆ ಬುದ್ಧಿಶಕ್ತಿ ಕೊಟ್ಟಿರ್ತಾನೆ ದೇವರು. ನಮಗೆ ಅಂತ ವಾಸಿಸಲು ಬೇರೆ ಕಡೆ ಜಾಗ ಇದೆ, ಕೈ ತುಂಬ ಕೆಲಸ ಇದೆ, ಬೆಚ್ಚನೇರಲು ಮನೆ ಇದೆ. ಅದನ್ನೆಲ್ಲ ಬಿಟ್ಟು ಕಾಡನ್ನು ಸೇರ್ಕೊಂಡು ಪ್ರಾಣಿ ಪಕ್ಷಿಗಳನ್ನೆಲ್ಲ ಕೊಂದು ತಿಂದ್ರೆ ಪಾಪ ಆತಲ್ವ ನಿಮ್ಗೆ? ಈ ಭೂಮಿ ಮೇಲೆ ವಾಸಿಸುವ ಪ್ರತಿಯೊಂದು ಜೀವಿಗೂ ಅವ್ರಿಗೆ ಆದಂಥ ಒಂದು ಜಾಗ ಕೊಟ್ಟಿದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಕಾಡು, ನಮ್ಮಂಥವ್ರಿಗೆಲ್ಲ ನಾಡು. ನೋಡು ಕಾಡಿನ ರಾಜ, ನಾವು ಮನುಷ್ಯರು ಪ್ರಾಣಿ ಪಕ್ಷಿಗಳ ಜಾಗ ಹುಡ್ಕೊಂಡು ಬರ್ತೀವಿ, ಅವುಗಳನ್ನ ಕೊಂದು ತಿಂತೀವಿ. ಇದು ಯಾರಿಗೂ ತಪ್ಪನ್ಸಲ್ಲ. ಅದೇ ಪ್ರಾಣಿ ಪಕ್ಷಿಗಳು ನಮ್ಮ ನಾಡು ಕಡೆ ಬಂದರೆ ಎಲ್ಲರೂ ಸತ್ತೋಗ್ತೀವಿ. ಹಾಗೆ ಮಾಡೋದು ನಾವು, ಯಾಕಂದರೆ ಅವ್ರ ಜಾಗಕ್ಕೆ ಅವು ಆರಾಮಾಗಿದ್ದಾವೆ. ನಾವೇ ಅವ್ರ ಜಾಗಕ್ಕೆ ಬಂದು ನಾಶ ಮಾಡ್ತಾ ಇರೋದು. ಯೋಚನೆ ಮಾಡು. ನಡಿ ನಮ್ಮ ನಾಡು ಕಡೆ, ಇದನ್ನೆಲ್ಲ ಬಿಟ್ಬಿಡು. ಅವ್ರ ಪಡೆ ಹೋಗಿ ಆರಾಮಾಗಿ ಬದುಕಕ್ಕೆ ಬಿಟ್ಬಿಡು. ಹೌದು, ನೀವು ಹೇಳ್ತಾ ಇರೋದು ಸತ್ಯವಾದ ಮಾತು. ಇವತ್ತೇ ನಾನು ನನ್ನ ಪರಿವಾರದೊಡನೆ ಈ ಕಾಡನ್ನು ಪ್ರಾಣಿ ಪಕ್ಷಿಗಳಿಗೆ ಅರ್ಪಿಸಿ ನಾಡಿನ ಕಡೆಗೆ ಬರುತ್ತೇನೆ. ನನ್ನ ಹೊಸ ಜೀವನವನ್ನು ಶುರು ಮಾಡ್ತೇನೆ ಬುದ್ಧಿ. ಶಬಾಷ್ ರಾಜ, ತುಂಬ ಸಂತೋಷ ಆಯ್ತು. ನಾನು ಬರ್ತೀನಿ. ಈ ಬ್ರಹ್ಮಾಂಡದಲ್ಲಿ ಒಂದು ಜೀವಿಯ ಪ್ರಾಣ ತೆಗೆಯುವ ಹಕ್ಕು ಯಾವ ಮನುಷ್ಯನಿಗೂ ಇಲ್ಲ. ಹಾಗೆ ಗಿಡ ಮರ ಈ ಪ್ರಕೃತಿಗೆ ಹಾನಿ ಮಾಡುವ ಅಧಿಕಾರವೂ ನಮಗಿಲ್ಲ.